ನಾವು ಮಾಮ ಈ ಪಾಷನ್ಗೆ ಕೈ ತುಂಬಾ ಗಾಡಿಗಳು ಕೊಡ್ತೀವಿ ನಾವು. ಅವನು ಒಂದ್ ದಿವಸ ನಮ್ಗೆ ಜೇಬ್ ತುಂಬಾ ದುಡ್ಡೇ ಕೊಡ್ಲಿಲ್ವಲ್ಲ. ತಲೆ ಕೆಡ್ಸ್ಕೊಂಬೇಡ ಮಗ, ಒಂದ್ ದಿವಸ ಇವನ್ ಗಾಡಿಗೇನ ಸ್ಕೆಚ್ ಹಾಕನ ನಡಿ. ಈ ವಾರ ಹೆಂಗಾದ್ರೂ ಮೋಲ್ಡ್ ಆಗ್ಬಿಡ ಕಣ. ಹೌದು ಕಣ. ಏನ ಅಲ್ಲೋಡು, ಟ್ರೈನ್ಗೆ ಟ್ರ್ಯಾಕ್ ಚೇಂಜ್ ಮಾಡ್ಸವನೆ ಅಂದ್ರೆ ಇವನು ಭಕ್ತ ಮರ್ಕಂಡೆ ಫ್ಯಾಮಿಲಿ ತುಂಡೇ ಇರ್ಬೇಕು. ನಡಿ. ಹಲೋ, ನಮಸ್ಕಾರ. ತಾವೇನ್ ಶೋಕಿಗೆ ಮಲಗಿದ್ದೀರಾ ಇಲ್ಲ ಶೋಕ್ದಲ್ಲಿ ಮಲಗಿದ್ದೀರಾ? ಯಾರೇ ನೀವು? ಸಾಯ ಅಂತದ್ ಏನ್ರಿ ಆಗಿದೆ? ಅದು ಏನ್ ಮಾಡ್ಲಿ ಸರ್, ಮನೇಲಿ ತುಂಬಾ ಬಡತನ. ಹಾಗೋ ಹೀಗೋ ಕಷ್ಟಪಟ್ಟು ಒಂದ್ ಕಂಪ್ನಿಲಿ ಕೆಲ್ಸ ಹಿಡಿದೆ. ಆ ಕಂಪ್ನಿಯವರು ಒಂದ್ ಬೈಕ್ ಕೊಟ್ಟಿದ್ರು, ಅದನ್ನ ಯಾರೋ ಕದ್ಬಿಟ್ರು ಸಾ. ಕಳ್ತನ ಆಯ್ತು ಅಂತ ಕಂಪ್ನಿಯವ್ರಿಗೆ ಹೋಗಿ ಹೇಳ್ದೆ, ಅವ್ರು ನಂಬ್ಲಿಲ್ಲ. ದುಡ್ಡುಗೋಸ್ಕರ ನಾನೇ ಮಾರ್ಕೊಂಡೆ ಅಂತ ಹೇಳಿ ನನ್ ಮನೆ ಹತ್ರ ಬಂದು ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ರು. ಸಾಲದಕ್ಕೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಅವಮಾನ ತಡ್ಕೊಳಕ್ ಆಗದೆ ನಾನು ಈ ನಿರ್ಧಾರಕ್ಕೆ ಬಂದೆ ಸರ್. ನೋಡಿ, ಸಾಯೋದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನೀವ್ ಸಾಯೋದ್ರಿಂದ ಒಳ್ಳೆಯವರು ಅಂತ ಏನ್ ಪ್ರೂವ್ ಆಗಲ್ಲ. ಗಾಡಿ ಹೋದ್ರೆ ಇನ್ನೊಂದ್ ತಗೊಂಬೋದು, ಬಾಡಿ ಹೋದ್ರೆ ವಾಪಸ್ ತರ್ತೀರಾ? ಹೌದು, ತಾವು ಗಾಡಿನಲ್ಲಿ ಪಾರ್ಕ್ ಮಾಡಿದ್ರಿ? ಇಲ್ಲೇ ಹೋಟ್ಲ್ ಹತ್ರ. ನಿಮ್ ಗಾಡಿ ನಂಬರ್ ಏನು? KA02 EW220. ಅರ್ಥ ಆಯ್ತು. ನೋಡಿ, ಗಾಡಿ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಅದ್ ಎಲ್ಲೇ ಇದ್ರು ನಾವು ಹುಡ್ಕೊಡ್ತೀವಿ. ಊಟ ಮಾಡಿದ್ರ? ಸಾಯಕ್ ಹೊರಟಿರೋನ್ಗೆ ಹಸುವೆಲ್ಲ ಆಗುತ್ತೆ ಸರ್. ಮತ್ತೆ ಸಾಯೋದ್ರ ಬಗ್ಗೆ ಮಾತಾಡ್ತಿರಲ್ಲ. ನನ್ 6 ಸೆನ್ಸ್ ಹೇಳ್ತಿದೆ, ಅದ್ ಎಲ್ಲೇ ಇದ್ರು ಸಿಕ್ಕೇ ಸಿಗುತ್ತೆ ಅಂತ. ಬನ್ನಿ ಊಟ ಮಾಡೋಣ. ಆಯ್ತು ಸರ್. ಈಗ ಸಮಾಧಾನನಾ? ಗಾಡಿ ಸಿಗುತ್ತೆ ಅಂತ ಧೈರ್ಯ ಹೇಳಿದಿರಾ, ಸಿಕ್ಕಿದ ಮೇಲೆನೆ ನನಗೆ ಸಮಾಧಾನ. ಮಾಮು ಸರಿ, ಹೊರಡೋಣ. ಓಕೆ ಸರ್. ಬಾರಾಜ. ಸರ್, ನನ್ ಗಾಡಿ ಸಿಕ್ಬಿಡ್ತು ಸರ್. ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಾನ್ ಹೇಳಿಲ್ವಾ ನಿಮ್ ಗಾಡಿ ಸಿಗುತ್ತೆ ಅಂತ? ಅದಕ್ಕೆ ಹೇಳೋದು, ಜೀವನದಲ್ಲಿ ತಲೆ ಕೆಡ್ಸ್ಕೊಂಬಾರ್ದು ಅಂತ. ಸರ್, ದೇವ್ರು ಯಾವ್ಯಾವ ರೂಪದಲ್ಲೋ ಸಹಾಯ ಮಾಡ್ತೇನೆ ಅಂತ ಕೇಳಿದ್ದೆ ಸರ್. ಆದ್ರೆ ನನಗೆ ಸ್ವಂತ ಅನುಭವ ಆಗೋಯ್ತು ಸರ್. ನನ್ ಪಾಲಿಗೆ ನೀವೇ ದೇವ್ರು ಸರ್. ಈ ದೇವ್ರದ್ದು ವಿಶ್ವರೂಪ ಇನ್ನ ನೋಡಿಲ್ಲ. ಗಾಡಿ ಸಿಕ್ಕೈತಲ್ಲ, ಹೊರಡು. ಕಂಡ್ ಕಡೆ ಎಲ್ಲ ಗಾಡಿ ಹಾಕ್ಬಿಟ್ಟು ಕಳ್ಕೊಂಬೇಡ. ಯಾವ್ದಕ್ಕೂ ಇದ್ರ ಮೇಲೆ ಅಯ್ಯಪ್ಪ ಸ್ವಾಮಿ ಸ್ಟಿಕ್ಕರ್ ಒಂದ್ ಹಾಕಿರು, ನಮ್ಗೆ ನೆನ್ಪಿರುತ್ತೆ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೋ ಮಗ, ಏನ್ ತಂದೆ? ಬೇಜಾನ್ ಖುಷಿ ಆಗ್ತಿದೆ ಮಗ. ಆಗ್ದರೆ ಇನ್ನೇನಪ್ಪ ಆಗುತ್ತೆ? ಆ ಪಾಕಿಸ್ತಾನ್ ಭಾಷೆಯಲ್ಲಿ ಬೇಜಾನ್ ಬೈದ ಗೊತ್ತಾ ನನಗೆ. ಲೋ ಕರಿಯಾ, ನಾವ್ ಇವತ್ತಿಂದ ಈ ಕೆಲ್ಸ ಬಿಟ್ಬಿಡೋಣ ಕಣ. ಏನ್ ಹೇಳ್ತಾ ಇದ್ಯಾ ನೀನು? ರೈಲಿಗೆ ತಲೆ ಕೊಡಕ್ ಬಂದ ಅನ್ನೋದು ನೀನ್ ತಲೆ ಕೆಡ್ಸದ್ನಾ? ಇಲ್ಲ ಕಣ, ನಾವು ಮಾಡ್ತಿರೋ ತಪ್ಪು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದೆಷ್ಟು ಜನ ನಮ್ಮಿಂದ ನೋವು ತಿಂತಾ ಇದಾರೋ, ಅದೆಷ್ಟು ಜನ ತಮ್ಮ ಬದುಕನ್ನೇ ಕಳ್ಕೊಂಡಿದಾರೋ. ಇನ್ಮೇಲೆ ಈ ಕೆಲಸ ಮಾಡೋದು ಬೇಡ ಕಣ. ಬಾ ನನ್ ಜೊತೆಗೆ. ಅಪ್ಪ ಗಣಪತಿ, ಇನ್ಮೇಲೆ ನಾವು ಬೈಕ್ ಕದಿಯೋದ್ ಬಿಟ್ಬಿಡ್ತೀವಪ್ಪ. ನಿನ್ ಮೇಲಾಣೆ. ಬೈಕ್ ಕದಿಯೋದ್ ಬಿಟ್ಬಿಟ್ರೆ ದುಡ್ಗೇನ ಮಾಡೋದ್ ಮಮ್ಮ? ಲವ್ ಮಗ, ನಾನ್ ಹೇಳಿದ್ದು ಬೈಕ್ ಕಳ್ತನ ಮಾಡೋದ್ ಬೇಡಣ ಅಂತ. ಕಳ್ತನನೇ ಮಾಡೋದ್ ಬಿಟ್ಬಿಡೋಣ ಅಂತ ಅಲ್ಲ. ಇನ್ನು ಮೇಲೆ ಹೊಡೆದ್ರೆ ಭಂಡಾರನೇ ಹೊಡಿಯೋಣ. ಅಪ್ಪ ಗಣಪತಿ, ನಮಗ್ ಬೇಗ ಭಂಡಾರ ಸಿಗೋ ರೂಟ್ ತೋರಿಸಿ ನನ್ನನ್ನು ಕೋಟ್ಯಾಧೀಶ್ವರ ಮಾಡಪ್ಪ. ಅಲ್ಲ, ನಮ್ಮಿಬ್ಬರನ್ನು ಕೋಟ್ಯಾಧೀಶ್ವರ ಮಾಡಪ್ಪ. ನೀನ್ ಹೇಳ್ದಂಗೆ ದೊಡ್ಡ ಭಂಡಾರನೇ ಹೊಡ್ಕೊಂಡ್ ಬಂದ್ಬಿಟ್ಟಿದೀನಿ. ಹೇಳ್ದಂಗೆ ದೊಡ್ಡ ಭಂಡಾರನೇ ಹೊಡ್ಕೊಂಡ್ ಬಂದ್ಬಿಟ್ಟಿದೀನಿ. ಡಕ್ಕಾಯ್ತಿಗೆ ಇಳಿದ್ಬಿಟ್ಟೆ ನೋ ಡಬ್ಬ ನನ್ನ ಮಗನೇ. ಇಲ್ಲ ಮಾಮೋ, ಏರ್ಪೋರ್ಟ್ ರೋಡಲ್ಲಿ ಬರ್ತಿದ್ನಾ, ಅಲ್ಲೊಂದು ಆಕ್ಸಿಡೆಂಟ್ ಆಗೋಯ್ತು. ಆ ಪಾರ್ಟಿಂಗ್ ಕರ್ಕೊಂಡೋಗಿ ನಾನೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ದೆ. ಫುಲ್ಲು ಕೋಮದಲ್ಲಿದ್ದಾನಪ್ಪ. ಅವನ ಹತ್ರ ಇದ್ದ ಸೂಟ್ ಕೇಸೆ ಇದು. ನರ್ಸ್ಗಳಿಗೆ ಆಪಲ್ ತಿನ್ಸ್ಬಿಟ್ಟು ಎತ್ತಾಕೊಂಬಂದ್ಬಿಟ್ಟೆ. ಹೆಂಗೆ? ಆಯ್ತಾಯ್ತು, ಓವರ್ ಎಕ್ಸೈಟ್ ಆಗ್ಬೇಡ. ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ತಂದಿರೋದು ಭಂಡಾರನ ಕಾಗೆ ಭಂಡಾರನ ಅಂತ. ಓಹೋ, ಭಾರಿ ತೂಕನೇ ಇದೆ.
ಇದು ನೋಟಿನ ಭಂಡಾರ ಅಲ್ಲ ಮಗ, ಬಟ್ಟೆ ಭಂಡಾರ. ಓಲಿ ಒಂದಾರ ನಿನ್ ಸೈಜ್ ಆಗತ್ತಾ ನೋಡು. ನನ್ ಸೈಜ್ ಎಲ್ಲಿ ಸಿಗುತ್ತಪ್ಪ? ಏನು ಮೋಸ ಅಲ್ಲ ಮಮ್ಮು, ಮೊಬೈಲ್ ಕಚ್ಕಂತು. ಆಹಾ, ಬೈಕಿಂದ ಮೊಬೈಲ್ ಇಳಿಸ್ಬಿಟ್ಟಲ್ಲ ಮಗ. ಏನೋ ಆನ್ ಮಾಡಿದ ತಕ್ಷಣ ಹಿಂಗಾಗ್ತಿದೆ. ಫೋನ್ ತಗೋ. ನೀನೇ ಮಾತಾಡಪ್ಪ. ನೀನ್ ಅಟೆಂಡ್ ಮಾಡಪ್ಪ. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಮಾತಾಡ್ಬಿಟ್ರೆ ನಮಗ್ ರೈಸ್ ಆಗ್ಬಿಡುತ್ತೆ. ನಾವು ಕನ್ನಡ ರಾಜ್ಯೋತ್ಸವ ಅಭಿಮಾನಿಗಳು. ಯಾಕೋ 2 ಮೊಬೈಲ್ ಆಫ್ ಮಾಡಿಟ್ಕೊಂಡಿದ್ಯಾ? ಫ್ಲೈಟ್ ಇಂದ ಹೊರಗೆ ಬಂದ ತಕ್ಷಣ ಆನ್ ಮಾಡ್ಕೊಳಕ್ಕಾಗಲ್ವಾ? ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಿಮ್ಗೆ. ಹೋಗ್ಲಿ, ಬೆಂಗಳೂರು ರೀಚ್ ಆದ್ಯಾನೋ? ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಈಗ ನೀನ್ ಮಾಡ್ಬೇಕಾದ ಮೊದಲನೇ ಕೆಲಸ ಸಕಲೇಶ್ಪುರಕ್ಕೆ ಹೋಗೋದು. ಅಲ್ಲಿ ನೀನು ಅಶೋಕ್ ಪುಣಚನ್ ಮನೆಗೆ ಹೋಗಿ ಅವನು ಕೂಡ 2 ಕೋಟಿ ರೂಪಾಯಿ ಇಸ್ಕೊಂಡು ತಕ್ಷಣ ಬಾ. ಅವನಿಗೆ ನಿನ್ ಪರಿಚಯ ಇಲ್ಲ, ನಿನ್ನ ಚಿಕ್ಕಂದ್ರಲ್ಲಿ ನೋಡಿರೋದು. ಸ್ವಲ್ಪ ಗೌರವದಿಂದ ವರ್ತಿಸು. ಅಲ್ಲಿಗೆ ಹೋದ ತಕ್ಷಣ ನನಗೆ ಫೋನ್ ಮಾಡು, ಓಕೆ? ನಾನು ಹೇಳಿದ ಅರ್ಥ ಆಯ್ತೇನೋ? ನೋಡ್ದ ಮಾಮು, ಈ ಸೂಟ್ ಕೇಸ್ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. 2 ಕೋಟಿ ರೂಪಾಯಿ ಮಾಮು. ನನ್ನ ಮಗನಿಗೆ ಪ್ರಜ್ಞೆ ಬರೋದಿಕ್ಕೆ ಕಮ್ಮಿ ಅಂದ್ರು 3 ದಿವಸ ಬೇಕಂತೆ. ಅಷ್ಟ್ರೊಳಗೆ ನಾವು ಪೂರ್ಣಚ್ಚನ್ ಮನೆಗೆ ಹೋಗಿ 2 ಕೋಟಿ ರೂಪಾಯಿನ ಹಾಗೆ ಬಾಚ್ಕೊಂಡ್ ಬಂದ್ಬಿಡಣ. ಲೈಫ್ ಲಾಂಗ್ ಫುಲ್ ATM ಮಾಮು. ಕರೆಕ್ಟ್ ಮಗ. 2 ಕೋಟಿ ಸಿಕ್ಕರೆ ನಮ್ ಗುರಿ ನಾವು ಮುಟ್ತೀವಿ. ನಾವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನಡಿ ಹೋಗೋಣ. ಬಂತು 2 ಕೋಟಿ ಸಕಲೇಶ್ಪುರ. ಹೇಳಿ 2 ವಾರ. ಅಲ್ಕಣ್ ಮಾದೇಶಣ್ಣ, ಈ ವರ್ಷನೂ ಹಾಳಾತು, ಒಂಚೂರು ಮಳೆ ಆಗಿಲ್ವಲ್ಲ. ಹಿಂಗಾಗೋಗ್ಬಿಟ್ರೆ ನಮ್ಮಂತ ಬಡ ರೈತರ ಗತಿ ಏನ್ ಆಗ್ಬೇಕು? ರೀ ಸಮಯ, ಇಲ್ಲಿ 2 ಕೋಟಿ ಅಶೋಕ್ ಪುಣಚ್ ಮನೆ ಎಲ್ಲಿ ಬರುತ್ತೆ? 2 ಕೋಟಿ ಅಶೋಕ್ ಪುಣಚ್ ಅವ್ರ? ಅಲ್ಲಲ್ಲ, ಪ್ರೀತಿ ಎಸ್ಟೇಟ್ ಅಶೋಕ್ ಪುಣಚ್ ಅವ್ರ ಮನೆ. ಪ್ರೀತಿ ಎಸ್ಟೇಟ್ ಅಶೋಕ್ ಪುಣಚ್ ಅವ್ರ? ಹಿಂಗ್ ಮುಂದಕ್ಕೆ ಹೋಗಿ ಹಂಗೆ ಬಲಕ್ ತಿರ್ಕೊಳ್ಳಿ. ಒಟ್ನಲ್ಲಿ ಮಳೆ ನಂಬ್ಕೊಂಡ್ ನಾವ್ ಏನು ಮಾಡಕ್ ಆಯ್ಕಿಲ್ಲ. ಹೌದೌದೌದು. ಸ್ವಾಮಿ, ಆ ಪಾರ್ಟಿ ಹೆಂಗೆ? ನನ್ ಮಗನ ಬೇಸಾಂಜನಕ್ ಮುಂಡಾಯಿಸಿ ಚೆನ್ನಾ ಮಾಡಿಕ್ಯವನೆ. ಮಾಮು ಮಾಮು ಮಾಮು, ಸರಿಯಾದ ಅಡ್ರೆಸ್ಗೆ ಬಂದಿದೀವಿ. ಹಾಗಾದ್ರೆ ಇವ್ರನ್ನ ಮುಂಡಾಯಿಸೋದ್ರಲ್ಲಿ ತಪ್ಪೇನು ಇಲ್ಲ. ನೋಡು, ನಾವಿಬ್ರು ಜೊತೆಲಿ ಹೋದ್ರೆ ಅವ್ರು ದೊಡ್ಡ ಬರೋ ಚಾನ್ಸ್ ಇದೆ. ನೀನ್ ಇಲ್ಲೇ ಎಲ್ಲ ರೂಮ್ ಮಾಡ್ಕೊಂಡಿರು, ನಾನ್ ಮನೆಗೆ ಎಂಟ್ರಿ ಕೊಟ್ಟು ಆಮೇಲೆ ನೀನ್ ಮೀಟ್ ಮಾಡ್ತೀನಿ. ಓಕೆ ಮಾಮು, ಯಾವ್ದಕ್ಕೂ ಕೇರ್ಫುಲ್ ಆಗಿರೋ. 2 ಕೋಟಿ ಬಜೆಟ್. ಅಯ್ಯಪ್ಪ. ಓಕೆ ಕರಿಯಾ. ಓಕೆ. ಪ್ರೀತಿ ಎಸ್ಟೇಟ್, ಹಾನ್ವಾಳು, ಸಕಲೇಶ್ಪುರ. ಅಶೋಕ್ ಪುಣಚ್ ಅವ್ರ ಇದಾರ? ತಾವ್ಯಾರು? ಡೆಲ್ಲಿನ? ಹೌದು. ಜನಕ್ಕೆ ಹೆಸರಿಟ್ಕೊಳ್ಳೋದಕ್ಕೂ ಬರ ಬಂದ್ಬಿಡ್ತಾ? ಡೆಲ್ಲಿ, ಚೆನ್ನೈ, ಮುಂಬೈ ಅಂತ ಇಟ್ಕೊಳಕ್ ಶುರು ಮಾಡ್ಬಿಟ್ಟಿದ್ರ. 1 ನಿಮಿಷ ಇರಿ. ಯಜಮಾನ್ರೆ, ಯಾರೋ ಡೆಲ್ಲಿ ಅಂತೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದಾರೆ. ಡೆಲ್ಲಿನ? ಏಯ್ ಅಕ್ಷಯ್ ಅಂಕಲ್, ಬಾರಪ್ಪ ಒಳಗೆ. ಇದು ನಿಮ್ಮನ್ನೇನೆ. ನಾನು ನಿಮ್ಮಪ್ಪ ಚೆಡ್ಡಿ ದೋಸ್ತು. ಎಲ್ಲ ಹೇಳಿದ ನನ್ನ ಬಗ್ಗೆ? ಹ್ಞೂ ಅಂಕಲ್. ನಿಮ್ಮಪ್ಪ ಈಗ ತಾನೆ ಫೋನ್ ಮಾಡಿ ಬಂದ ಅಂತ ವಿಚಾರಿಸ್ದ. ಪೊನ್ನಮ್ಮ ಬಂದೆ. ದಾರ ಬಂತು ನೋಟ್. ಹೇಗಿತ್ತು ಜರ್ನಿ? ಫೈನ್ ಅಂಕಲ್. ನಮಸ್ತೆ ಆಂಟಿ. ನಮಸ್ತೆ. ಗೊತ್ತಾತಿಲ್ಲಯ್ಯ, ನಮ್ ಕೃಷ್ಣನ್ ಮಗ ಅಕ್ಷಯ್. ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಎಷ್ಟೊತ್ತ ಬೆಳ್ದ್ಬಿಟ್ಟಿದ್ಯಪ್ಪ, ಗೊತ್ತೇ ಆಗ್ಲಿಲ್ಲ. ಅಂಕಲ್, ಅಮೌಂಟ್ ರೆಡಿ ಇದ್ರೆ ನಾನು ಹೊರಟ್ಬಿಡ್ತೀನಿ. ಈಗ ತಾನೇ ಬಂದಿದೀಯಾ, ಆಗಲೇ ಹೊಡ್ತೀನಿ ಅಂತೀಯಲ್ಲ. ಯಾವ್ದೋ ದುಡ್ಡು ಬರ್ಬೇಕು. ಇನ್ನೊಂದು 15 ದಿನ ಆಗುತ್ತೆ ಅಷ್ಟೇ. 15 ದಿನನಾ? ಅಯ್ಯೋ ಅಂಕಲ್, ಅಪ್ಪ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ದಾರೆ. ಡೋಂಟ್ ವರಿ, ನಿಮ್ಮ ಅಪ್ಪನಿಗೆಲ್ಲ ಹೇಳಿದೀನಿ, ಒಪ್ಕೊಂಡಿದ್ದಾನೆ. ಲೇ ಇವನೇ ಬಂದೆ ಯಜಮಾನ್ರೆ. ಮೇಲ್ಗಡೆ ನಿನಗೆ ಅಂತ ಸಪರೇಟ್ ರೂಮ್ ಇದೆ, ಆರಾಮಾಗಿ ರೆಸ್ಟ್ ತಗೋ. ನಿನಗೇನು ಬೇಕಾದ್ರೂ ಇವನ್ ತಂದು ಕೊಡ್ತಾನೆ. ಲೇ ರೂಮ್ ಕರ್ಕೊಂಡು ಹೋಗು. ಬಾಪ. ಯಾಕೋ ಈ ನಡುವೆ ಬಂದೋಗರ್ ಕಾಟ ಜಾಸ್ತಿ ಆಯ್ತು. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಏನೋ. ವಾರಕ್ಕೊಬ್ರಾದ್ರೂ ಈ ಮನೆಗ್ ಬಂದು ಒಕ್ಕರ್ಸ್ಕೊಳ್ತಾ ಇರ್ತಾರೆ. ಇಲ್ಲಿರೋ ಬದಲು ಯಾವ್ದಾದ್ರು ಹೋಟ್ಲಲ್ಲಿ ರೂಮ್ ಬಾಯಾಗಿ ಸೇರ್ಕೊಂಡಿದ್ರೆ ಕೈ ತುಂಬಾ ಟಿಪ್ಸ್ ಆದ್ರೂ ಸಿಗೋದು. ಏನಾದ್ರೂ ಹೇಳಿದ್ಯಾ? ಹಾಡ್ ಹೇಳ್ತಾ ಇದ್ದೀನಿ, ಹೇಳ್ಬಾರ್ದಾ?
ಹೇಳು ಪರವಾಗಿಲ್ಲ, ಆದ್ರೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಹೇಳು. ಏನ್ ನಿನ್ ಹೆಸರು? ಯಾವ ನನ್ನ ಮಗನು ಗೊತ್ತು ಸ್ವಾಮಿ. ಈ ಮನೆಯಲ್ಲಿರೋ ಪ್ರತಿಯೊಬ್ರು 3 ಹೊತ್ತು ನನ್ನನ್ನ ಲೇ ಇವನೇ ಅಂತ ಕರ್ದು ನನ್ನ ಹೆಸರೇ ನನಗ್ ಮರ್ತೋಗಿದೆ. ಬರ್ತೀನಿ. ಆ? ಏನ್ ಸ್ವಾಮಿ ಚಿಟ್ಕೆ ಹೊಡೆದ್ ಕರೀತೀರಾ? ಹೆಸರಿಡ್ ಕರೀರಿ. ಹೆಸರು ಹೇಳಿಲ್ಲ ಅಂದ್ರೆ ಇನ್ನೇನ್ ಕರಿಯೋದು? ಏನ್ ನಿನ್ ಹೆಸರು? ಚೆಲುವಾ. ಅದ್ ಯಾವ ಆಂಗಲ್ ಅಲ್ಲಿ ನಿನ್ನ ನೋಡಿ ಚಲುವಾ ಅಂತ ಹೆಸರಿಟ್ರು? ಓ ಈಗೇನು ಮೈಸೂರು ಪಾಕ್ ತಗೊಳ್ತೀವಪ್ಪ, ಅದ್ರಲ್ಲಿ ಮೈಸೂರ ಇರುತ್ತೆ. ಹಾಗೆ ನನ್ನ ಹೆಸರು ಕೂಡ ಚೆಲುವಾ ಅಂದಾಕ್ಷಣ ಆ ಚಂದುಳ್ಳಿ ಚೆಲುವಾನೇ ಆಗ್ಬೇಕಾಗಿಲ್ಲ. ನಿಮಗೆ ಇಷ್ಟ ಇದ್ರೆ ಹೆಸರಿಡಿದ್ ಕರೀರಿ, ಕಷ್ಟ ಆದ್ರೆ ಚಿಟ್ಕೆ ಹೊಡಿರಿ. ಲೇಟ್ ಆಗಿ ಬರ್ತೀನಿ. ಅಯ್ಯೋ